ಶಿವನ ರೂಪವಾದಂತಹ ಕಾಲಭೈರವ ಬ್ರಹ್ಮನ್ ತಲೆನ ಕಟ್ ಮಾಡ್ತಾರೆ. ಬ್ರಹ್ಮನಿಗೆ 5 ತಲೆ ಇರುತ್ತೆ ಹಾಗಾದ್ರೆ. 5 ತಲೆ ಇರುತ್ತೆ. 5 ತಲೆಗೆ ಬ್ರಹ್ಮ. ಓಕೆ. ಅದಾದ್ಮೇಲೆ ಶಿವನಿಗೆ ಏನಾಗುತ್ತೆ, ಒಂದು ಪ್ರಾಯಶ್ಚಿತ, ಬ್ರಹ್ಮಹತ್ಯೆ ಮಾಡಿದೀನಿ ಅಂತ. ಬ್ರಾಹ್ಮಣನ ಕೊಂದ್ರೆ ಬ್ರಹ್ಮಹತ್ಯೆ ಅಂತೀವಿ. ಬ್ರಾಹ್ಮಣನ ಕೊಂದ್ರೆ ಬ್ರಹ್ಮಹತ್ಯೆ ಅಂತೀವಿ. ಓ, ಬ್ರಹ್ಮಹತ್ಯೆ ಮೀನಿಂಗ್ ಬ್ರಾಹ್ಮಣನನ್ನ ಕೊನ್ನೋದು. ಅದು ಆಕ್ಚುಲಿ ಹಂಗ್ ಬರಲ್ಲ. ಸ್ಪಿರಿಚುವಲ್ ಅಲ್ಲಿ ಏನ್ ಹೇಳ್ತೀವಿ, ಯಾರು ಇಲ್ಲಿ ಕ್ಯಾಸ್ಟ್ ಬರಲ್ಲ. ಬ್ರಹ್ಮ ಜ್ಞಾನ ಯಾರು ಅವನು ಯಾರು ಅವನ ತಪಸ್ಸು ಜಪ ಅಧ್ಯಯನ ಮೂಲಕ ಹೊಂದಿರ್ತಾನೆ, ಅವನ್ನ ನಾವು ಬ್ರಾಹ್ಮಣ ಅನ್ಬೇಕು. ಬ್ರಾಹ್ಮಣ ಅಂದ್ರೆ ಅದು ಜಾತಿ. ಸೊ ಇವನ್ ಕ್ರಿಯೇಟರ್ ಆಫ್ ದ ಯೂನಿವರ್ಸ್ ಅಲ್ವಾ ಬ್ರಹ್ಮ. ಸೊ ಹಾಗಾಗಿ ಅವನಿಗೆ ಬ್ರಾಹ್ಮಣ್ ಅಂತೀವಿ. ಹಾಗಾಗಿ ಏನ್ ಮಾಡ್ತಾನೆ ಶಿವ, ತಲೆ ಕಟ್ ಮಾಡಿದ್ಮೇಲೆ ಒಂದು ಪ್ರಾಯಶ್ಚಿತ ಅನ್ಬಿಟ್ಟು ಭಿಕ್ಷೆ ಬೇಡ್ತಾನೆ. ಆಯ್ತಾ, ಎಲ್ಲಾ ಕಡೆನೂ ಭಿಕ್ಷೆ ಬೇಡ್ತಾನೆ. ಕೊನೆಗೆ ವಾರಣಾಸಿಯಲ್ಲಿ ಕತೆ ಎಲ್ಲರಿಗೂ ಗೊತ್ತಿರೋದೇನಂತ ಅಂದ್ರೆ, ಕಪಾಲ ಅಲ್ಲಿ ಬಿಡ್ತಾನೆ, ಮಾಯ ಆಗೋಗುತ್ತೆ ಅಥವಾ ಕಪಾಲ ಹೊಡೆದೋಗುತ್ತೆ ಅಂತ. ಅಲ್ಲ, ಆ ಕಪಾಲ ಏನು ಬೀಳುತ್ತೆ ಶಿವನ ಕೈಯಿಂದ, ಎಲ್ಲಿ ಅಲ್ಲಿ ಕಾಶಿ ಕೊತ್ವಾಲ್ ಅಂತ ಅವನು ನಿಲ್ತಾನೆ ಸ್ಥಿರವಾಗಿ, ಆ ಕಪಾಲ ಏನಾಗುತ್ತೆ, ಅರುಣಾಚಲೇಶ್ವರ ಅಂತ ಏನಿದೆ ಇಲ್ಲಿ ತಮಿಳ್ನಾಡು ಅಲ್ಲಿ ತಿರುವಣ್ಣಾಮಲೆಯಲ್ಲಿ ಏನಿದೆ, ಅಲ್ಲಿ ಬಂದು ಬೀಳುತ್ತೆ. ಅದನ್ನ ಇವತ್ತು ದಕ್ಷಿಣ ಕಾಶಿ ಅಂತೀವಿ. ಯಾವ್ದನ್ನ? ಅರುಣಾಚಲೇಶ್ವರ ತಿರುವಣ್ಣಾಮಲೆಯಲ್ಲಿ ಇರುವಂತದ್ದು. ಆಯ್ತಾ. ಈ ಕಪಾಲ ಅಂದ್ರೆ ಏನು? ಇದು ಕಪಾಲ ಅಂದ್ರೆ ಬ್ರಹ್ಮನ ತಲೆ, ಆ ಬುರುಡೆ. ಅಂದ್ರೆ ಶಿವ ಕೈಲಿ ಹಿಡ್ಕೊಂಡಿರ್ತಾರಲ್ಲ, ಕಟ್ ಮಾಡ್ತಾರಲ್ಲ, ಆ ಕಟ್ ಮಾಡಿದಾಗ ಕಿರು ಬೆರಳಲ್ಲಿ ಕಚ್ಕೊಂಡಿರುತ್ತೆ. ಇರುತ್ತೆ. ಅಂದ್ರೆ ಏನಂದ್ರೆ ಅರ್ಥ, ನಾವು ಇವಾಗ ಯಾರಾದ್ರೂ ಒಂದು ಸಾಯಿಸಿದ್ರೆ ಅಥವಾ ಸಂಹಾರ ಮಾಡಿದ್ರೆ ಆ ಪಶ್ಚಾತ್ತಾಪ ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಇದ್ದೇ ಇರುತ್ತಲ್ಲ. ಅವ್ರ ಬಾಡಿ ನಮ್ ಜೊತೆಗೆ ಬರ್ದೇ ಇದ್ರು ಅಥವಾ ಅವರು ಸತ್ತ ಮೇಲೆ ಪ್ರೇತ ರೂಪ ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಅದು ಬೇರೆ ತರ ಮನುಷ್ಯನಿಗೆ ತಗೊಂಡ್ರೆ, ದೈವಿಕವಾಗಿ ಪುರಾಣ ತರ ತಗೊಂಡ್ರೆ ಏನು ಅವರು ತಲೆನ ಕತ್ತರಿಸ್ತಾರೆ. ಆ ಕತ್ತರಿಸಿದ ನಂತರ ಏನಂತೀವಿ, ಪಶ್ಚಾತ್ತಾಪಕ್ಕೆ ಭಿಕ್ಷಾಟನೆ ಮಾಡ್ತಾರೆ ಶಿವ. ಅದನ್ನೇ ಹಿಡ್ಕೊಂಡು ಶಿವ ಭಿಕ್ಷಾಟನೆ ಮಾಡ್ತಾರೆ. ಹೌದು. ನಡೆಯುತ್ತೆ ಕತೆ ಹತ್ರ ಹೇಳಿರೋ ಪ್ರಕಾರ. ಓಕೆ. ಅಂದ್ರೆ ಬ್ರಹ್ಮನ ಒಂದು ತಲೆ ಬುರುಡೆಯನ್ನ ಇಟ್ಕೊಂಡು ಶಿವ ಅದ್ರಲ್ಲಿ ಭಿಕ್ಷೆ ಬೇಡ್ತಾರೆ. ಅದಾದ್ಮೇಲೆ ವಾರಣಾಸಿಯಲ್ಲಿ, ಎಲ್ಲಿ ಇವಾಗ ಏನ್ ನಾವು ಕಾಶಿ ಅಂತ ಕರಿತೀವಿ, ಅಲ್ಲಿ ನಿಲ್ಲಬೇಕು ಅಂತ ಒಂದು ಇದಾಗುತ್ತೆ, ಏನಂತೀವಿ, ಸ್ಥಾಪನೆ. ಎಕ್ಸಾಕ್ಟ್ಲಿ ನೀವು ಹೇಳ್ತಿದ್ದಾಗೆ ಶಿವ ಭಿಕ್ಷೆ ಬೇಡೋದಕ್ಕೆ ಆರಂಭ ಮಾಡಿದ್ದು ಈ ಒಂದು ಪ್ರಾಯಶ್ಚಿತಕ್ಕೆ. ಅಂದ್ರೆ ಬ್ರಹ್ಮನ ತಲೆಯನ್ನ ನಾನು ಕಡ್ದಿದ್ದೀನಿ, ಈ ಪ್ರಾಯಶ್ಚಿತಕ್ಕೋಸ್ಕರ ಶಿವ ಭಿಕ್ಷೆ ಬೇಡಕ್ಕೆ ಶುರು ಮಾಡ್ತಾನೆ. ಹೌದು. ಸೊ ಆ ಬ್ರಹ್ಮಹತ್ಯೆ ಏನಂತೀವಿ, ತೊಳ್ಕೊಳ್ಳೋದಿಕ್ಕೋಸ್ಕರ ಅವನು ಭಿಕ್ಷಾಟನೆ ಮಾಡ್ತಾನೆ. ಜೊತೆಗೆ ಆ ಕಪಾಲ ಬಂದು ಬೇರೆ ಪುರಾಣ ಅಥವಾ ಬೇರೆ ಹೇಳಿರೋ ಪ್ರಕಾರ ಅದು ಅಲ್ಲೇ ಕಳೆದೋಗುತ್ತೆ ಅಥವಾ ಹೊಡೆದೋಗುತ್ತೆ ಅಂತ ಇದೆ. ಅಲ್ಲ, ಆ ಕಪಾಲ ಅರುಣಾಚಲೇಶ್ವರ ತಿರುವಣ್ಣಾಮಲೆಯಲ್ಲಿ ಬಂದು ನಿಲ್ಲುತ್ತೆ.